ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಹೊರತುಪಡಿಸಿ ನಾವು ದೊಡ್ಡ ಆಂದೋಲನ ನಡೆಸ್ತೀವಿ. ನಾವು ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವ ಹಾಗಾಗಿ ಪ್ರತಿರೋಧ ಕರ್ನಾಟಕ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದು ಕರ್ನಾಟಕದ ಮೊಟ್ಟ ಮೊದಲ ಒಂದು ಪ್ರತಿರೋಧ. ಇದು ಆ ನಂತರದಲ್ಲಿ ಇದೇ 20 ತಾರೀಕು ಕರ್ನಾಟಕದಲ್ಲಿ SIR ಅನ್ನ ಅವರು ಜಾರಿ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಮುಂದಿನ ಓಟ್ ಏನ್ ಮಾಡ್ಬೇಕು ಯೋಚನೆ ಮಾಡ್ತೀವಿ. ಅದು ಇದೇ 30 ತಾರೀಕು ನಾವು ಕರ್ನಾಟಕದಲ್ಲಿ ಇದು SIR ಸರಿಯಾಗಿ ನಡೀಬೇಕು ಮತ್ತು ಯಾವುದೇ ಓಟುಗಳು ಬಿಟ್ಟು ಹೋಗಬಾರ್ದು, ಅವರ ಹಕ್ಕುಗಳನ್ನ ಕಳಿಬಾರ್ದು, ನ್ಯಾಯಸಮ್ಮತವಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಚ್ಚರಿಕೆ ಕೊಡೋ ಸಲುವಾಗಿ 30 ತಾರೀಕು ಪ್ರತಿರೋಧವನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪ್ರತಿಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ ಮನಸ್ಸಿರುವಂತಹ ಪಕ್ಷಗಳು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತೀವಿ. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ನಡೀತೆ. ಎಲ್ಲ ಒಂದು ಗುಂಪಲ್ಲ, ಎಲ್ಲರೂ ಸೇರಿ ಎಲ್ಲ ದೇಶದ ಸಂವಿಧಾನವನ್ನು ಪ್ರೀತಿ ಮಾಡುವಂತ, ಪ್ರಜಾಪ್ರಭುತ್ವವನ್ನು ಕಾಪಾಡುವಂತ, ದೇಶವನ್ನು ಪ್ರೀತಿ ಮಾಡುವಂತ ಎಲ್ಲರೂ ಸೇರಿಕೊಂಡು ಮಾಡ್ತಿರುವಂತ ಪ್ರಯತ್ನ ಆಗಿದೆ. ನಾವು ದೇಶ ಉಳಿಸ್ತೀವಿ, ಸಂವಿಧಾನ ಉಳಿಸ್ತೀವಿ, ಪ್ರಜಾಪ್ರಭುತ್ವ ಉಳಿಸ್ತೀವಿ. ಆ ಕೆಲಸದಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ಬೇಕು ಅಂತ ಮುಂದಾಗಿದೆ. ನಾವದು ಅವತ್ತು ನಾವು ನಮ್ಮ ಸಿಂಬಲ್ ಆಗಿ ರಾಷ್ಟ್ರ ಧ್ವಜವನ್ನು ಇಟ್ಕೊಂತೀವಿ, ಸಂವಿಧಾನ ಇಟ್ಕೊಂತೀವಿ ಮತ್ತು ಕರ್ನಾಟಕದ ಪ್ರತೀಕವಾಗಿ ಕನ್ನಡ ಬಾವುಟ ಇಟ್ಕೊಂತೀವಿ. ಇದು ನಮ್ಮ ಅವತ್ತಿನ ಗುರುತಾಗಿರುತ್ತೆ. ನಮ್ಮ ಇದೆಲ್ಲ ಒಟ್ಟು ಐಕ್ಯತೆಯನ್ನು ಸೂಚಿಸುತ್ತದು. ಹಾಗಾಗಿ ನಾಡಿನ ಎಲ್ಲಾ ಪ್ರಜ್ಞಾವಂತರು ಈ SIR ಸಂಚಲನೆಯಿಂದ ಸೋಲಿಸ್ಬೇಕು ಅಂತಂದ್ರೆ ನಾವು ನಮ್ಮ ಪ್ರತಿಯೊಬ್ಬರ ಓಟುಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಎಲ್ಲರೂ ಸೇರಿ ನಾವು ಪ್ರಯತ್ನವನ್ನು ಮಾಡೋಣ. ಈ ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಮೂಲಕ ಮಾಡ್ತಿರುವಂತಹ ಸಂಚಲನ ಮತ್ತು ಅವರ ಕುತಂತ್ರವನ್ನು ಸೋಲಿಸೋದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ಈ ಮೂಲಕ ರಾಜ್ಯದ ಜನರಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ನಮಸ್ಕಾರ. ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದೀವಿ, ಇದು ಹಳ್ಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಾಡ್ತಾ ಇದ್ವಿ. ಇದೇ ತಿಂಗಳು 30ನೇ ತಾರೀಕು ಎಲ್ಲ ಕರ್ನಾಟಕದ 31 ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ನಡೀತೆ. ಜನ ಏನು SRI ವಿರೋಧಿ, ಯಾಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಮತದಾನ ಹಕ್ಕಿರಬೇಕು, ಆದರೆ ತೆಗಿತಾರೆ ಅಂದ್ರೆ ಈ ದೇಶ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಕೈ ಜೋಡಿಸೋದಂದ್ರೆ ಆಶ್ಚರ್ಯಕರವಾದ, ಯಾಕಂದ್ರೆ 18 ವರ್ಷ ಬಂದ್ಮೇಲೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯಗೆ ಹಕ್ಕುದಾರ ಆಗ್ತಾನೆ. ಆದ್ರೆ ಇದನ್ನ ಕಳೆಯುವ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮಾಡುತ್ತೆ. ಅದ್ರ ವಿರುದ್ಧ ನಮ್ಮ ರೈತ ಸಂಘ ಕೂಡ, ಎಲ್ಲ ರೈತ ಸಂಘ ಇರ್ಬೋದು, ಹಲವಾರು ಪ್ರಗತಿಪರ ಸಂಘಟನೆಗಳು ಮತ್ತು ಹಲವಾರು ಪಕ್ಷದ ಮುಖಂಡರು ಭಾಗವಹಿಸಿ ಇದರ ಬಗ್ಗೆ ವಿರೋಧವನ್ನ ಕೊಡ್ತಾ ಇದೀವಿ ಅಂತ ಹೇಳಕ್ಕೆ ಧನ್ಯವಾದ. ಬಿಜೆಪಿ ಪಕ್ಷ ಮಾಡ್ತಾ ಇದೆ ತದ್ವಿರುದ್ಧವಾಗಿ ನಮ್ಮ ಮತದಾರರ ಅವ್ರೇನು ಮತದಾರರ ಮತವನ್ನು ಅವರು ಚಲಾಯಿಸದೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತಿನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅದೇ ರೀತಿ ಕಾಂಗ್ರೆಸ್ ಇತರ ರಾಜ್ಯಗಳಲ್ಲಿ ಇದನ್ನ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ವೆಸ್ಟ್ ಬೆಂಗಾಲ್ ಅಲ್ಲಿ ಇದನ್ನು ಮಾಡಿ ಅವರು ಜಯಗಳಿಸಿದ್ರು. ಅದೇ ರೀತಿ ಅಸ್ಸಾಂನಲ್ಲಿ ಕೂಡ ಮಾಡಿದ್ರು. ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಅವರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರೇನು ಇವತ್ತಿನ ದಿನ NGOಗಳೆಲ್ಲ ಸೇರಿ ಇವತ್ತಿನ ದಿನ ಒಕ್ಕೂಟವಾಗಿ 30ನೇ ತಾರೀಕು ಎಲ್ಲ ಜಿಲ್ಲಾಡಳಿತ ಕಚೇರಿ ಮುಂದೆ ಅವ್ರೇನು ಮಾಡ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿರೋಧ ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ನೀಡಿ ಅವರು ಸರ್ಕಾರ ನೀಡುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮಾಹಿತಿಯನ್ನು ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಮ ಪರಿಶೀಲನೆ ಮತದಾನವನ್ನ ಕಿತ್ತುಕೊಳ್ಳುವಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಎಚ್ಚೆತ್ತುಕೊಂಡ್ರೆ ಇಲ್ಲಿ ಜಿಲ್ಲೆಯ ಮತದಾರರಿಗೆ ನಾವು ಮಾಧ್ಯಮದ ಮೂಲಕ ಕರೆ ಕೊಡ್ತಾ ಇದೀವಿ. ನಾವು ಉಳಿಸ್ಕೊಳ್ಬೇಕಾಗಿದೆ, ನಮ್ಮ ವೋಟರ್ಸ್ ಉಳಿಸ್ಕೋಬೇಕಾಗಿದೆ. ಇಲ್ಲ ಅಂದ್ರೆ ಒಂದು ಮತದಾನ ನಿಮ್ಮ ಓಟ್ ಹೋಯ್ತಂದ್ರೆ ನಿಮ್ಗೆ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಉನ್ನಾರ. ಯಾಕಂದ್ರೆ ಬಿಜೆಪಿಗೆ ಬರುವಂತ ಓಟ್ ಯಾವು, ಮತ್ತೆ ಉಳಿದ ಪಕ್ಷಗಳಿಗೆ CPI CPM ಕಾಂಗ್ರೆಸ್ ಹೋಗುವಂತ ಓಟ್ಗಳು ಯಾವ ಅನ್ನೋದು ಅವರಿಗೆ ಕೋಮುವಾದಿಗಳು ಸರಿಯಾಗಿ ಮನದಟ್ಟಾಗಿದೆ. ಹಾಗಾಗಿ ಅವು ಹೆಚ್ಚು ಕೇಂದ್ರ ತರಿಸೋದು ಅಲ್ಪಸಂಖ್ಯಾತರ ಓಟಿನ ಮೇಲೆ, ದಲಿತರ ಓಟಿನ ಮೇಲೆ ಮತ್ತು ಕ್ರಿಶ್ಚಿಯನ್ಸ್ ಓಟಿನ ಮೇಲೆ ಮತ್ತು ಬೀದಿಗಳಲ್ಲಿ ಭಿಕ್ಷೆ ಮಾಡುವಂತ ನಮ್ಮ ಜನ ಸಮುದಾಯಗಳು ಗುಡಾರದಲ್ಲಿರ್ತಕ್ಕಂಥ ಜೀವನ ಅವರ ಓಟ್ಗಳ ಮೇಲೆ ಕೇಂದ್ರ ತರಿಸ್ತಾ ಇದಾರ. ಹೀಗಾಗಿ ನಾವು ಅವ್ರನ್ನ ಉಳಿಸ್ಕೊಳ್ಬೇಕಾಗಿದೆ, ಮತದಾನ ಗಟ್ಟಿಗೊಳಿಸಬೇಕಾಗಿದೆ. ಸುಳ್ಳಿನ ಕಿತ್ಕೊಳ್ಳಿ, ಅದು ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಏನಿದೇವಲ್ಲ ಈ ಕ್ಷೇತ್ರದಲ್ಲಿ ಈ
ಬಳ್ಳಾರಿ ನಗರ ಕ್ಷೇತ್ರ ಆಗಲಿ ಅಥವಾ ವಿವಿಧ ಕ್ಷೇತ್ರದ MLA ನೀವ್ ಎಚ್ಚೆತ್ಕೊಳ್ತಾ ಇದ್ರಿಗಿನ ನೀವೇನು 40,000 50,000 ಓಟಿಂದ ಗೆದ್ದಿಲ್ಲ, 5,000 10,000 30,000 ಓಟಿಂದ ಗೆದ್ದಿದ್ದೀರಿ. ಎಚ್ಚೆತ್ಕೊಳ್ಳೋ ಶಾಸಕರೇ, ಈ ಜಿಲ್ಲೆಯ ಶಾಸಕರಿಗೆ ನಾವ್ ಎಚ್ಚೆತ್ಕೊಳ್ಳಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಶಾಸಕರು ಕೂಡ ನೀವು ಮಲಗಿದ್ರೆ ಅಥವಾ ನಾನು ದುಡ್ಡಿನಿಂದ ಗೆದ್ದು ಬಿಡ್ತೀನಿ, ಇನ್ಯಾವ್ದು ರೂಪದಲ್ಲಿ ಗೆದ್ದಿರ್ತಂದ್ರೆ ಆ ಮೂರ್ಖತ್ವವನ್ನ ಬಿಡ್ರಿ. ನೀವು ಕೋಮುವಾದಿಗಳ ಸೋಲಿಸಬೇಕಪ್ಪ ಅಂದ್ರೆ ಶಾಸಕರುಗಳು ನೀವು ಎಚ್ಚೆತ್ಕೊಳ್ಬೇಕು, ಇಡೀ ಮತದಾರರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ಹೇಳಿ ನಮ್ಮ ಮಾಧ್ಯಮದ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಜೈ ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.